ಮುಂಬರುವ 2026ರ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಕೆಎಸ್ಬಿಸಿ ಚುನಾವಣೆಯ ಕಾವು ಏರುತ್ತಿದ್ದಂತೆ ಅಭ್ಯರ್ಥಿಗಳು ನೀಡುತ್ತಿರುವ ಆಕರ್ಷಕ ಆಶ್ವಾಸನೆಗಳ ಕುರಿತು ಗಂಭೀರ ಚರ್ಚೆ ಆರಂಭವಾಗಿದೆ. ವಕೀಲರ ಕಲ್ಯಾಣ ನಿಧಿಯನ್ನ ದುಪ್ಪಟ್ಟುಗೊಳಿಸುವ ಭರವಸೆಗಳು ಕೇವಲ ಚುನಾವಣಾ ಗಿಮಿಕ್ ಆಗುವ ಸಾಧ್ಯತೆ ಇದೆ ಎಂದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಬಿಸಿಐ ಸಹ ಅಧ್ಯಕ್ಷರಾದ ಶ್ರೀ ವೈಆರ್ ಸದಾಶಿವರೆಡ್ಡಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಕಲ್ಯಾಣ ನಿಧಿಯ ಬೆಳವಣಿಗೆಯು ದಶಕಗಳ ಕಾಲದ ವೈಜ್ಞಾನಿಕ ಯೋಜನೆಯ ಫಲವೇ ಹೊರತು ಕೇವಲ ಭಾಷಣಗಳದ್ದಲ್ಲ ಎಂದು ಅವರು ನೆನಪಿಸಿದ್ದಾರೆ. 1996ರ ಜಸ್ಟಿಸ್ ಶಾಂತನ್ ಗೌಡರ್ ಮಾರ್ಗದರ್ಶನದಲ್ಲಿ ನಿಧಿ ಸದಸ್ಯತ್ವ ಕಡ್ಡಾಯ. 1997 ಆಗ ಕೇವಲ 50,000 ರು ಇದ್ದ ಮೊತ್ತ 2002-2012ರ ಹಂತ ಹಂತವಾಗಿ 1.5 ಲಕ್ಷ, 4 ಲಕ್ಷ ಹಾಗೂ ನಂತರ 8 ಲಕ್ಷ ರೂಪಾಯಿಗಳಿಗೆ ಏರಿಕೆ. ಈ ಏರಿಕೆಯು ಸ್ಟಾಂಪ್ ಮಾರಾಟದ ಆದಾಯ ಮತ್ತು ಡೆಪಾಸಿಟ್ ಬಡ್ಡಿಯನ್ನ ಹಣಕಾಸು ತಜ್ಞರೊಂದಿಗೆ ಲೆಕ್ಕಾಚಾರ ಮಾಡಿ ಜಾರಿಗೆ ತರಲಾಗಿದ್ದು, ಅವೈಜ್ಞಾನಿಕವಾಗಿ ಮೊತ್ತ ಏರಿಸುವುದರಿಂದ ಆಗುವ ಅನಾಹುತಕ್ಕೆ ಮದ್ರಾಸ್ ಬಾರ್ ಕೌನ್ಸಿಲ್ ಸಾಕ್ಷಿಯಾಗಿದೆ. ಅಲ್ಲಿ ಮೊತ್ತವನ್ನ ಏರಿಸಿದ ಪರಿಣಾಮ ನಿಧಿ ಖಾಲಿಯಾಗಿ ಯೋಜನೆ ನಿಲ್ಲುವ ಹಂತ ತಲುಪಿತ್ತು. ಅಂತಿಮವಾಗಿ ಸರ್ಕಾರ 100 ಕೋಟಿ ರು ಅನುದಾನ ನೀಡಬೇಕಾಯಿತು ಮತ್ತು ಈಗ ಅಲ್ಲಿನ ಮೊತ್ತವನ್ನ 6 ಲಕ್ಷಕ್ಕೆ ಇಳಿಸಲಾಗಿದೆ ಎಂಬ ಕಹಿ ಸತ್ಯವನ್ನ ಹಿರಿಯರು ನೆನಪಿಸಿದ್ದಾರೆ. ಚುನಾವಣೆಯಲ್ಲಿ ಗೆಲ್ಲುವ ಉದ್ದೇಶದಿಂದ 15ರಿಂದ 25 ಲಕ್ಷ ರೂಪಾಯಿ ಕಲ್ಯಾಣ ನಿಧಿ ಮತ್ತು ಲಕ್ಷಾಂತರ ರೂಪಾಯಿ ಸ್ಟೈಫೆಂಡ್ ನೀಡುತ್ತೇವೆ ಎಂಬುದು ವಾಸ್ತವಕ್ಕೆ ದೂರವಾದ ಮಾತು. ನಾವು 30 ವರ್ಷಗಳ ಕಾಲ ಕೌನ್ಸಿಲ್ನಲ್ಲಿದ್ದರೂ 1 ರೂಪಾಯಿ ಟಿಎಡಿಎ ಪಡೆಯದೆ ನಿಧಿಯನ್ನ ಕ್ರೋಢೀಕರಿಸಿದ್ದೇವೆ. ಕರೋನಾ ಕಾಲದಲ್ಲಿ ಅನಿವಾರ್ಯವಾಗಿ ಡೆಪಾಸಿಟ್ ಬಳಸಬೇಕಾಯಿತು. ಪರಿಸ್ಥಿತಿ ಹೀಗಿರುವಾಗ ಆಧಾರರಹಿತ ಭರವಸೆಗಳು ವಕೀಲರ ಹಾದಿ ತಪ್ಪಿಸುವ ಕೆಲಸ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ವಕೀಲರ ಕಲ್ಯಾಣ ನಿಧಿಯು ಜೀವನದ ಭದ್ರತೆಯಾಗಿದೆಯೇ ಹೊರತು ರಾಜಕೀಯ ಲಾಭದ ವಸ್ತುವಾಗಬಾರದು. ಮತ ಚಲಾಯಿಸುವ ಮುನ್ನ ಅಭ್ಯರ್ಥಿಗಳ ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ಗಮನಿಸುವುದು ಅವಶ್ಯಕ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯದ ಎಲ್ಲ ನನ್ನ ವಕೀಲರ ಮಿತ್ರರಿಗೂ ನನ್ನ ನಮಸ್ಕಾರ. ನಾನು ಕರ್ನಾಟಕ ರಾಜ್ಯದ ಎಲ್ಲ ವಕೀಲರ ಮಿತ್ರರಲ್ಲಿ ಕಳಕಳಿಯಿಂದ ಹೇಳೋದೇನೆಂದರೆ, ನಾನು 1995 2000 ಪೀರಿಯಡಲ್ಲಿ ಬಾರ್ ಕೌನ್ಸಿಲಲ್ಲಿ ಇದ್ದಕ್ಕಂಥ ಕೆಲವು ಮಿತ್ರರೆಲ್ಲ ನನಗೆ ಭಾಳ ಚೆನ್ನಾಗಿ ಆತ್ಮೀಯರಾಗಿದ್ದರು. ನಾನು ಕೂಡ ಕೆಲವು ಮಿತ್ರರಿಗೆ ಅವಾಗ ಸಪೋರ್ಟ್ ಮಾಡಿದ್ದೆ. ಅವರೆಲ್ಲ ಇದ್ದಿದ್ದರಿಂದ ನನಗೆ ಒಡನಾಟವಿತ್ತು. ನನಗೆ ಜಸ್ಟಿಸ್ ಶಾಂತನ್ ಗೌಡರು 95ರಿಂದ 2000ದಲ್ಲಿ ಮೆಂಬರ್ ಆಗಿದ್ದಾಗ ಅವ್ರಿಗೂ ನನಗೂ ತುಂಬ ಒಡನಾಟ ಇತ್ತು. 2000ದಲ್ಲಿ ಅವರು ನನಗೆ ಹೇಳಿದ್ರು, ಈ ಸಲ ಎಲೆಕ್ಷನ್ ಬರ್ತಾ ಇದೆ ರೆಡ್ಡಿ, ನೀನು ನಿಂತ್ಕೊಳ್ಳಪ್ಪ, ನಿಮ್ಮಂತ ಅವ್ರು ಇರಬೇಕು ಬಾರ್ ಕೌನ್ಸಿಲ್ ಇಲ್ಲಿ ಅಂತ ಒಂದು ಸ್ಫೂರ್ತಿ ಕೊಟ್ಟರು. ಆ ಸ್ಫೂರ್ತಿ ಕೊಟ್ಟಿದ್ದಕ್ಕೆ 2000 ಎಲೆಕ್ಷನ್ನಲ್ಲಿ ನಾನು ಒಬ್ಬ ಕ್ಯಾಂಡಿಡೇಟ್ ಆದೆ. ಆವಾಗ ನನಗೆ ಒಬ್ಬ ಆತ್ಮೀಯರು ಇನ್ನೊಬ್ಬರು ಇದ್ರ ಜೊತೆ ಜಯಕುಮಾರ್ ಎಸ್ ಪಾಟೀಲ್ ಅಂತ, ಅವರು ಕೂಡ 2ನೇ ಸಲ ಬರ್ತಾಯಿದ್ರು ಬಾರ್ ಕೌನ್ಸಿಲ್ಗೆ. ಆವತ್ತು ನಾವು ಎಲೆಕ್ಷನಲ್ಲಿ ಕ್ಯಾಂಪೇನ್ ಮಾಡುವಾಗ ನಮಗೊಂದು ರೂಹು ಉತ್ಸಾಹ ಇತ್ತು. ಏನಾದರೂ ಈ ಲಾಯರ್ಗಳಿಗೆ ಏನಾದರೂ ಮಾಡಬೇಕಲ್ಲಪ್ಪ ಕರ್ನಾಟಕ ರಾಜ್ಯದ ವಕೀಲರುಗಳಿಗೆ ಅಂತ ನಾನು ಜಯಕುಮಾರ್ ಭಾಳ ಸಲ ಡಿಸ್ಕಷನ್ ಮಾಡಿದ್ಮೇಲೆ ಏನ್ರಿ ಮಾಡೋದು, ಇವೆಲ್ಲ ಮಾಡಬೇಕು ಅವೆಲ್ಲ ಮಾಡಬೇಕು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಕೊಂಡ್ವಿ. ಅದೇ ರೀತಿ 2000ರಲ್ಲಿ ನಾವು ಜಯಕುಮಾರ್ ಎಸ್ ಪಾಟೀಲು ಎಲ್ಲ ಕೂತ್ಕೊಂಡಿದ್ದಾಗ ಏನೇನು ಆ್ಯಕ್ಟ್ಸ್ ಅಮೆಂಡ್ಮೆಂಟ್ ಆಯಿತು ಅದಕ್ಕೆಲ್ಲ ನಮ್ಮ ಸಲಹೆ ಸೂಚನೆಗಳೆಲ್ಲ ಕೊಟ್ವಿ. ಕೇಂದ್ರ ಸರ್ಕಾರಕ್ಕೂ ಕೊಟ್ವಿ, ಅದೇ ಥರ ರಾಜ್ಯ ಸರ್ಕಾರಕ್ಕೂ ಕೊಟ್ವಿ. ಆ ಥರ ಅಮೆಂಡ್ಮೆಂಟ್ಗಳಲ್ಲಿ ನಾವು ಪಾಲ್ಗೊಳ್ತಾನೆ ಇದ್ವಿ. ಮತ್ತು ಇನ್ನು ವಕೀಲರಿಗೆ ಏನು ಮಾಡಬೇಕು ಅಂತ ಬಂದಾಗ ವೆಲ್ಫೇರ್ ಫಂಡ್ ಒಂದು ಬಿಟ್ಟರೆ, ಈಗ ಗೌರ್ಮೆಂಟ್ ನೌಕರರಿಗೆ ನಿವೃತ್ತಿ ಆದಾಗ ಅವ್ರಿಗೆ ಬರೋ ಪೆನ್ಷನ್ನು ಅದು ಇದು ನೋಡಿದ್ರೆ ನಮಗೆಲ್ಲ ದುಃಖ ಆಗ್ತಾಯಿತ್ತು. ಏನಪ್ಪ ನಮ್ಮ ಲಾಯರ್ಗಳು ಇಷ್ಟು ವರ್ಷಗಳಿಂದ ಕೆಲಸ ಮಾಡಿ ಅವ್ರಿಗೆ ಏನೂ ಇಲ್ವಲ್ಲ ಅಂತ. ಅಷ್ಟೊತ್ತಿಗೆ ನಾನು ಹೋಗೋಷ್ಟೊತ್ತಿಗೆ ವೆಲ್ಫೇರ್ ಫಂಡ್ ಸ್ಟಾರ್ಟ್ ಆಗಿತ್ತು. ವೆಲ್ಫೇರ್ ಫಂಡ್ ಸ್ಟಾರ್ಟ್ ಆಗಿದ್ದಾಗ ಆಗ 2 ರೂಪಾಯಿ ವಕಾಲತ್ತಿಗೆ ಸ್ಟಾಂಪ್ ಆಗ್ತಾಯಿದ್ರು. ಆವಾಗ ಕೊಡ್ತಾ ಇದ್ದಿದ್ದು 50,000 ರೂಪಾಯಿ. ಅದು ಆದ್ದರಿಂದ 96ರಲ್ಲೇ ಅದನ್ನು ಅಮೆಂಡ್ ಮಾಡಬೇಕು ಅಂತ ತಿಳ್ಕೊಂಡು 1996ಅಲ್ಲಿ ಕಂಪಲ್ಸರಿ ಮಾಡಿದ್ರು. ಎಲ್ಲ ವಕೀಲರು ಕೂಡ ಇದಕ್ಕೆ ವೆಲ್ಫೇರ್ ಫಂಡಿಗೆ ಮೆಂಬರ್ಗಳಾಗಬೇಕು ಅಂತ ಕಂಪಲ್ಸರಿ ಮಾಡಿದ್ರು. 97ರಲ್ಲಿ ನಾವು ಕೊಡ್ತಾ ಇದ್ದಿದ್ದ ಅಮೌಂಟು ಬರೀ 50,000. ಆಮೇಲೆ 6 × 1/6/2002ರಲ್ಲಿ
ನಾವು ಮೆಂಬರ್ಗಳಾದಮೇಲೆ ಏನು ಸರ್ ನಾವು ಮಾಡಿ ಏನು ಮಾಡಬೇಕು ಅಂಥೇಳಿ ಇಮ್ಮಿಡಿಯೇಟಾಗಿ 1,50,000 ಮಾಡಿದ್ವಿ. ಅವತ್ತು ನಮ್ಮ ಹತ್ರ ಭಾಳ ಫಂಡ್ ಇರಲಿಲ್ಲ. ವೆಲ್ಫೇರ್ ಸ್ಟಾಂಪ್ ಆಗ್ತಾ ಇದ್ದಿದ್ದು ಓನ್ಲಿ 5 ರೂಪಾಯಿ. ಅದೇ ಥರ 6/8/2010 ಅದನ್ನು 4 ಲಕ್ಷಕ್ಕೆ ಎನ್ಹ್ಯಾನ್ಸ್ಮೆಂಟ್ ಮಾಡ್ತೀವಿ. ಮತ್ತು ಬರ್ತಾ ಬರ್ತಾ ವಕೀಲರು ಜಾಸ್ತಿ ಆದರು, ದುಡ್ಡು ವೆಲ್ಫೇರ್ ಸ್ಟಾಂಪು ಜಾಸ್ತಿ ಮಾಡಿದ್ವಿ. ಕಡೆಗೆ 12/6/2017 ಅದನ್ನು 1,50,000 4 ಲಕ್ಷದಿಂದ 8 ಲಕ್ಷಕ್ಕೆ ಮಾಡಿದ್ವಿ. 8 ಲಕ್ಷಕ್ಕೆ ಯಾಕೆ ಮಾಡಿದ್ರಿ? ಬೇರೆ ದುಡ್ಡಿಲ್ವಾ, ಎಷ್ಟಿತ್ತಲ್ಲ ದುಡ್ಡು ಅಂತ ಅಂದ್ಕೊಳ್ತಾರೆ ಎಲ್ಲ ಲಾಯರ್ಗಳು. ಬಟ್ ನಮ್ಮಲ್ಲಿದ್ದ ದುಡ್ಡನ್ನು ಡಿಪಾಸಿಟ್ ಮಾಡ್ತಾಯಿದ್ವಿ. ಯಾರು ನೀವು ಏನು ಸಬ್ಸ್ಕ್ರಿಪ್ಷನ್ ಕೊಡ್ತೀರಿ ಅದು ಡಿಪಾಸಿಟ್ ಆಗುತ್ತೆ. ಆ ಡಿಪಾಸಿಟ್ ಅಮೌಂಟಿಂದ ಇಂಟ್ರೆಸ್ಟ್ ಏನು ಬರುತ್ತೆ ಮತ್ತು ಸೇಲ್ ಆಫ್ ಸ್ಟ್ಯಾಂಪ್ಸಿಂದ ಎಷ್ಟು ಬರುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ. ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಮೊದಲು ಅಥವಾ ಎನ್ಹ್ಯಾನ್ಸ್ಮೆಂಟ್ ಮಾಡೋದಕ್ಕೂ ಮೊದಲು ಸರ್ಕಾರದಿಂದ ಫೈನಾನ್ಸ್ ಸೆಕ್ರೆಟರಿ ಮುಖಾಂತರ ಫೈನಾನ್ಷಿಯಲ್ ಇದರಲ್ಲಿ ಯಾರು ಪರಿಣಿತರಾಗಿದ್ದಾರೆ ಅವರನ್ನು ಸಲಹೆ ತಗೊಂಡು ಅವ್ರನ್ನೇ ಬಾರ್ ಕೌನ್ಸಿಲ್ ಕರೆಸ್ಕೊಂಡು ಬಾರ್ ಕೌನ್ಸಿಲಲ್ಲಿ ಒಂದು ಮೀಟಿಂಗ್ ಮಾಡಿ ಅದರ ಬಗ್ಗೆ ನಮ್ಮಲ್ಲಿ ಡಿಪಾಸಿಟಲ್ಲಿ ಎಷ್ಟಿದೆ, ಸೇಲ್ ಆಫ್ ಸ್ಟ್ಯಾಂಪ್ಸಲ್ಲಿ ಎಷ್ಟಿದೆ ಬರ್ತಾಯಿದೆ, ಹೇಗೆ ಇದನ್ನು ನಾವು ಡಿಸ್ಪರ್ಸ್ ಮಾಡಬೇಕು ಅಂತ ಕ್ಲೀನಾಗಿ ಒಂದು ಸ್ಕೆಚ್ ಮಾಡಿಕೊಂಡು ಅದರ ಪ್ರಕಾರನೇ ಕೊಡ್ತಾಯಿದ್ವಿ. ನಾನೇ ಒಂದು ಸಲ ನಾವು ಬಾರ್ ಕೌನ್ಸಿಲಲ್ಲಿ ಇದ್ದರೂ ಕೂಡ ನಮಗೆ ಒಂದು ಸಂಶಯ, ಏನು ಸರ್ ಈಗ ಬರ್ತಾ ನಮ್ಮ ಹತ್ರ ಅವ್ರಿಗೆ ದುಡ್ಡು ಬಂದಿದೆಯಲ್ಲ, ಡಿಪಾಸಿಟಲ್ಲಿ ಇದೆಯಲ್ಲ ಅಂತ ನಾವು ಮಾತಾಡ್ಕೊಂಡ್ವಿ. ನಾವೆಲ್ಲ ಒಂದು ಸ್ಯಾಕ್ರಿಫೈಸ್ ಮಾಡಿದ್ದೀವಿ. ಬಾರ್ ಕೌನ್ಸಿಲಲ್ಲಿ ನಾನು 30 ವರ್ಷ ಇದ್ದಾಗಿನ 1 ರೂಪಾಯಿ ಕೂಡ TADA ತೊಗೊಂಡಿಲ್ಲ. ಅದೇ ಥರ ನಮ್ಮ ಬೆಂಗಳೂರಿನಲ್ಲಿ ಇದ್ದವರು ಕೂಡ ಯಾರೂ TADA ತೊಗೊಂಡಿಲ್ಲ. ಇದು ಯಾಕೆ ತೊಗೊಂಡಿಲ್ಲ ಅಂದರೆ ನಾವು ಇನ್ನೇನು ಉದ್ಧಾರ ಮಾಡೋದು ಲಾಯರ್ಗಳ ದುಡ್ಡು ಅಲ್ಲೇ ಇರಲಿ ಅನ್ನುವ ಉದ್ದೇಶದಿಂದ ನಾವು ಮಾಡಿದ್ವಿ. ಆ ಥರ ಮಾಡಿ ನಾವು ಅದನ್ನು ಕ್ರೋಢೀಕರಿಸ್ಕೊಂಡು ಬಂದು ಅದನ್ನು ಸೇಫಲ್ಲಾಗಿ ಇಟ್ಟಿದ್ವಿ. ಮತ್ತು ನಾನೇ ಒಂದು ಸಲ ಜಯಕುಮಾರ್ ಹಾಸ್ಪಿಟಲ್ಗೆ ಕೇಳಿದೆ, ಸರ್ ನಮ್ಮ ಮಂದಿ ದುಡ್ಡು ಕ್ರೋಢೀಕೃತ ಆಗ್ತಾಯಿದೆ, ಒಂದು 10 ಲಕ್ಷ ಮಾಡೋಣ ಅಂತಂದೆ. ಆವಾಗ ನೀವು ಹುಡುಗಾಟ ಆಡ್ತಾಯಿದ್ದೀರಿ, ಇರಿ ನಾನು ಫೈನಾನ್ಷಿಯಲ್ ಸೆಕ್ರೆಟರಿನ ಕರೆಸ್ತೀನಿ ಅಂಥೇಳಿ ಅವರು ಫೈನಾನ್ಸ್ ಸೆಕ್ರೆಟರಿಯನ್ನು ಕರೆಸಿ ಡಿಸ್ಕಷನ್ ಮಾಡಿದ್ವಿ. ಆ ಥರ ಮಾಡೋಕ್ಕೆ ಬರಲ್ಲ ಸರ್, ನಮ್ಮ ಹತ್ರ ಇರೋ ದುಡ್ಡಿಷ್ಟು ಈ ಥರ ಕ್ಯಾಲ್ಕುಲೇಟ್ಸ್ ಎಲ್ಲ ಮಾಡಿ ತೋರಿಸಿದ್ರು. ಆ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೂ ಅರ್ಥ ಆಯಿತು ಈ ಥರ ಮಾಡೋಕ್ಕೆ ಬರೋದಿಲ್ಲ ಅಂತ. ಜಯಕುಮಾರ್ ಪಾಟೀಲ್ ಒಂದು ಎಕ್ಸಾಂಪಲ್ ಹೇಳಿದ್ರು. ಏನಂತ ಹೇಳಿದ್ರು ಅಂದರೆ, ನೋಡ್ರಿ, ಈ ನ್ಯಾಚುರಲ್ ಕೆಲಾಮಿಟಿ ಇಂಥವು ಬಂದಾಗ, ಅಂದರೆ ಸುನಾಮಿ ಬಂದಿತ್ತು ಅಷ್ಟೊತ್ತಿಗೆ, ಸುನಾಮಿ ಅವರೆಲ್ಲ ಬಂದಾಗ ದೇವರ ವಕೀಲರಿಗೆ ಏನೂ ತೊಂದರೆ ಆಗಿಲ್ಲ. ಇಂಥದ್ರಲ್ಲಿ ಏನಾದರೂ ವಿಪರೀತ ಲಾಯರ್ಗಳು ಸತ್ತಾಗ ನಮ್ಮ ಹತ್ರ ದುಡ್ಡನ್ನು ಡಿಪಾಸಿಟಿಂದ ತೆಗಿಬೇಕಾಗತ್ತೆ. ಡಿಪಾಸಿಟಿಂದ ತೆಗೆದ್ರೆ ನಮ್ಮ ವೆಲ್ಫೇರ್ ಫಂಡನ್ನು ಮುಂದಕ್ಕೆ ನಡೆಸ್ಕೊಂಡು ಆಗೋದಿಲ್ಲ ಅಂತ ಹೇಳಿದ್ರು. ಅದೇ ಥರ ಕರೋನಾ ಬಂದಾಗ ನಮ್ಮ ಗ್ರಹಚಾರ ಚೆನ್ನಾಗೇ ಇತ್ತು. ಆದ್ದರಿಂದ ಕೇವಲ 300 ಜನ ಲಾಯರ್ಗಳು ಕರ್ನಾಟಕ ಪೂರ್ತಿ ತೀರ್ಕೊಂಡ್ರು. ಆ ತೀರ್ಕೊಂಡಾಗ ನಾವು ಯಾವತ್ತೂ ಡಿಪಾಸಿಟಲ್ಲಿ ತೆಗೆದಿರಲಿಲ್ಲ ದುಡ್ಡು, ಆವತ್ತು ಆ ಡಿಪಾಸಿಟಿಂದ ದುಡ್ಡು ತೆಗೆಯುವ ಪರಿಸ್ಥಿತಿ ಬಂತು. ಆ ಥರ ಏನಾದರೂ ಹೆಚ್ಚಾಗಿ 500 ಜನ ಆಗಿದ್ದರೆ ನಮ್ಮಲ್ಲಿ ಉಳಿತಾನೇ ಇರಲಿಲ್ಲ. ಅದಕ್ಕೋಸ್ಕರ ಇದನ್ನು ಸ್ಟ್ರಿಕ್ಟಾಗಿ ಇಟ್ಕೊಂಡಿದ್ದೀವಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಮೆಂಬರ್ಗಳು ಹೊಸದಾಗಿ ಗೆಲ್ಲೋದಕ್ಕೆ, ಹೊಸದಾಗಿ ಕಂಟೆಸ್ಟ್ ಮಾಡೋದಕ್ಕೆ ಬಂದಾಗ ಇವರೆಲ್ಲ ಭಾಷಣಗಳು ಹೇಳೋದು ಇಷ್ಟೇ, ಬಾರ್ ಕೌನ್ಸಿಲ್ ವೆಲ್ಫೇರ್ ಸ್ಟಾಂಪ್ ಮಾರ್ಕೊಳ್ತಾ ಇದ್ದಾರೆ, ಬಾರ್ ಕೌನ್ಸಿಲಲ್ಲಿ ವೆಲ್ಫೇರ್ ಸ್ಟಾಂಪೆಲ್ಲ ತಿಂದಾಗ್ತಾ ಇದ್ದಾರೆ, ಬಾರ್ ಕೌನ್ಸಿಲಲ್ಲಿ ಈ ದುಡ್ಡು ಇದೆ ಅಂತ ಹೇಳ್ತಾರಲ್ಲ ಭಾಷಣಗಳಲ್ಲಿ, ಯಾಕೆ 25 ಲಕ್ಷ ಕೊಡಬಾರ್ದು, ಯಾಕೆ 10 ಲಕ್ಷ ಕೊಡಬಾರ್ದು, ಈ ಥರ ಎಲ್ಲ ಮಾತಾಡ್ತಾರೆ. ಇದಕ್ಕೆ ಮಾಡೋದಕ್ಕೆ ಬರೋದಿಲ್ಲ ಅನ್ನೋದಕ್ಕೆ ಆ ಎಕ್ಸಾಂಪಲ್ ಹೇಳಿದ್ದು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಟರ್ಮಲ್ಲಿ, ಅಂದರೆ ಸುಮಾರು 15-20 ವರ್ಷಗಳ ಹಿಂದ್ಗಡೆ ಮೆಡ್ರಾಸ್ ಬಾರ್ ಕೌನ್ಸಿಲ್ ಅವರು ಈ ಹೊಸದಾಗಿ ಬಂದ ಜನ ನಮ್ಮ ಹತ್ರ ಏನೋ ಒಂದಷ್ಟು ದುಡ್ಡು ಇದೆಯಲ್ಲ 15 ಲಕ್ಷ ಕೊಡೋಣ ಅಂತ ತೀರ್ಮಾನ ತೊಗೊಂಡ್ರು. 15 ಲಕ್ಷ ಕೊಡೋಕ್ಕೆ ಶುರು ಮಾಡಿದ್ರು. 15 ಲಕ್ಷ ಕೊಡೋಕ್ಕೆ ತೀರ್ಮಾನ ಶುರು ಮಾಡೋಷ್ಟೊತ್ತಿಗೆ ಅಲ್ಲಿದ್ದ ಹಣ ಎಲ್ಲ ಪೋಲಾಯಿತು. ಹಣ ಇಲ್ದಂಗೆ ಆಗೋಯ್ತು. ಇನ್ನೇನು ಬಾರ್ ಕೌನ್ಸಿಲ್ ವೆಲ್ಫೇರ್ ಫಂಡ್ ಸ್ಕೀಮನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಆಗಿನ ರಾಜ್ಯದಲ್ಲಿದ್ದಂಥ ಮುಖ್ಯಮಂತ್ರಿ ಶ್ರೀಮತಿ ಜಯಲಲಿತಾ ಅವರು 100 ಕೋಟಿ ಕೊಟ್ಟರು. ಅವರಿಗೆ 100 ಕೋಟಿ ಕೊಟ್ಟಿದ್ದರಿಂದ ಅದನ್ನು ಮತ್ತೆ ಪುನರಾವಸ್ಥೆ ಮಾಡಿ ಕಡಿಮೆ ಮಾಡಿ ಅಲ್ಲೆಲ್ಲ 8 ಲಕ್ಷ ಕೂಡ ಕೊಡ್ತಾಯಿಲ್ಲ, ಅಲ್ಲಿ 6 ಲಕ್ಷಕ್ಕೆ ಇಳಿಸ್ಬಿಟ್ರು. ಈ ಥರ ಪರಿಸ್ಥಿತಿ ಬರಬಾರ್ದು ಅಂತ ನಾವು ನಮ್ಮ ಸ್ಕೀಮ್ ಹಾಕ್ಕೊಂಡಿದ್ದೀವಿ. ಬಟ್ ನಮ್ಮ ಮೆಂಬರ್ಗಳು ಎಲೆಕ್ಷನ್ ಗೆಲ್ಲಬೇಕು, ಅದಕ್ಕೋಸ್ಕರ ಈ ಭಾಷಣ ಬಿಗಿತಾರೆ. ಅದನ್ನು ನಾನು ಒಪ್ಪೋದಿಲ್ಲ. ನಾನು ಮತ್ತೆ ಒಬ್ಬ ಪಾಂಪ್ಲೆಟನ್ನು ನೋಡಿದೆ ಮೊನ್ನೆ, ಒಬ್ಬ ಕ್ಯಾಂಡಿಡೇಟು
ಆ ಪಾಂಪ್ಲೆಟಲ್ಲಿ ಇದೇ ಬರೆದಿರೋದು, ಬಾರ್ ಕೌನ್ಸಿಲಲ್ಲಿ ಈ ಸಲ ನಾನು ಹೋದರೆ 25 ಲಕ್ಷ ಕೊಡ್ತೀನಿ, ಆಮೇಲೆ 10 ಲಕ್ಷ ಸ್ಟೈಫಂಡ್ ಕೊಡ್ತೀನಿ. ಎಲ್ಲಿ ಕೊಡೋಕ್ಕಾಗತ್ತೆ, ಎಲ್ಲಿ ಕೊಡೋಕ್ಕಾಗುತ್ತೆ? ವಕೀಲರೇ, ನಮ್ಮ ಹತ್ರ ದುಡ್ಡಿರೋದೇ ಇಷ್ಟು, ಇದನ್ನು ನಾವು ತೆಗೆದ್ರೆ ಹೋಗುತ್ತೆ ಅಂತ ಹೇಳಿದ್ರು ಕೂಡ ಇಷ್ಟು ಅರ್ಥ ಮಾಡ್ಕೊಳ್ತಾನೆ ಅವ್ರು ಹೇಳ್ತಾರೆ. ಅವೆಲ್ಲ ಅಪಪ್ರಚಾರ. ಅವರೇ ಬರಲಿ, ಮಾಡ್ತಾರನೋ ಇಲ್ಲ ನೋಡಲಿ, ನಂದೇನೂ ತಕರಾರಿಲ್ಲ. ಇನ್ನೊಂದು ಮುಖ್ಯ ವಿಷಯ ಹೇಳೋದೇನೆಂದರೆ, ನಾವು ಬಾರ್ ಕೌನ್ಸಿಲಲ್ಲಿ ಸ್ವಚ್ಛವಾಗಿ ಇದರಿಂದ ನಮ್ಮ ಆತ್ಮ ಪೂರ್ತಿಯಾಗಿ ಸ್ವಚ್ಛವಾಗಿರಬೇಕು. ಹಾನೆಸ್ಟಿ ಆ್ಯಂಡ್ ಇಂಟಿಗ್ರಿಟಿ ಮುಖ್ಯ ಬಾರ್ ಕೌನ್ಸಿಲ್ ಮೆಂಬರ್ಸ್ಗೆ. ಅದೇ ಥರ ನಾವು ನಡ್ಕೊಂಡಿದ್ವಿ ನಮ್ಮ ಟೀಮಲ್ಲಿ ಇದ್ದಾಗ. ಆಮೇಲೆ ಅನಂತರ ಸ್ವಲ್ಪ ಹುಡುಗಾಟ ಜಾಸ್ತಿ ಆಯಿತು. ಹೊಸೊಬ್ಬರು ಹುಡುಗಾಡ್ತಾರೆ, ಅವ್ರು ಹಂಗೆ ಏನೂ ಗೊತ್ತಿಲ್ಲದೇನೆ ಏನೇನೋ ಮಾತಾಡಿ ಎಲ್ಲೆಲ್ಲ ನಮ್ಮ ಮೈಂಡ್ಗಳೆಲ್ಲ ಪೊಲ್ಯೂಟ್ ಮಾಡಿದ್ರು. ನಾವು ಅದಕ್ಕೆ ಸ್ವಲ್ಪ ಬೇಜಾರಾಗಿದ್ವಿ. ನಾನು ಈವನ್ ಲಾಸ್ಟ್ ಟರ್ಮಲ್ಲೇ ಜಯಕುಮಾರ್ ಪಾಟೀಲ್ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ, ನಾನು ನಿಂತ್ಕೊಳ್ಳಲ್ಲ ಸರ್, ಬೇಡ, ನಮಗೆಲ್ಲ ನಮ್ಮ ಟೀಮ್ ಹೋದ್ಮೇಲೆ ನಮ್ಗೆ ಇರೋಕ್ಕಾಗಲ್ಲ ಅಂದೆ. ಎಲ್ಲರೂ ಹೋಗ್ಬಿಟ್ರೆ ಬಾರ್ ಕೌನ್ಸಿಲ್ ಸಮಸ್ಯೆ ಹಾಳಾಗೋಗುತ್ತೆ ರೀ, ನಿಮ್ಮಂಥ ಅವ್ರು ಕಂಟಿನ್ಯೂ ಆಗ್ಬೇಕು ರೀ, ನಿಮ್ಮಂಥ ಅವ್ರನ್ನ ಕೆಲವೊಂದು ಬೆಳೆಸಿಬಿಟ್ಟು ನೀವು ಬೇಕಾದರೆ ವಾಪಸ್ ಬರ್ರಿ ಅಂತ ಹೇಳಿದ್ರು. ಅವರ ಹೇಳಿದ್ದಕ್ಕೆ ಲಾಸ್ಟ್ ಟೈಮ್ ನಾನು ನಿಂತ್ಕೊಂಡಿದ್ದಕ್ಕೆ ನಾನು ಸುಮಾರು 10 ವರ್ಷಗಳ ಕಾಲ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಮೆಂಬರ್ ಆದೆ. 10 ವರ್ಷ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಮೆಂಬರ್ ಆದಾಗ ಹೋಗುವಾಗ ನನಗೆ ಅನ್ನಿಸ್ತು, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾನಲ್ಲಿ ಏನೂ ಈ ಪದ್ಧತಿ ಒಂದು ಸರಿ ಇರಲಿಲ್ಲ. ಯಾಕಂದರೆ ಅಲ್ಲಿ ಕಾಲೇಜ್ ಇನ್ಸ್ಪೆಕ್ಷನ್ಸ್ ಇದೆ. ಕಾಲೇಜ್ ಇನ್ಸ್ಪೆಕ್ಷನಲ್ಲಿ ಸ್ವಲ್ಪ ವ್ಯವಹಾರಗಳು ನಡೀತಾ ಇತ್ತು ಅಂತ ನನ್ನ ಗಮನಕ್ಕೆ ಬರ್ತಾಯಿತ್ತು. ನಾನೇನು ಕಣ್ಣಾರೆ ನೋಡಿರಲಿಲ್ಲ. ಆದರೂ ಕೂಡ ನಾನೇನು ಮಾಡಿದೆ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಫಸ್ಟ್ ಟೈಮ್ ಮೆಂಬರ್ ಆದಾಗ ನಾನು ಎಲ್ಲ ಕಾಲೇಜುಗಳನ್ನು, ಕರ್ನಾಟಕ ಕಾಲೇಜಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಾಲ್ರನ್ನ ಕರೆಸ್ದೆ ಮೀಟಿಂಗ್. ಬಾರ್ ಕೌನ್ಸಿಲ್ ಕರ್ನಾಟಕಕ್ಕೆ ಕರೆಸಿ ಮೀಟಿಂಗ್ ಮಾಡಿದೆ. ನೋಡಿ, ನಾನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಮೆಂಬರ್ ಆಗಿದ್ದೀನಿ. ನಾನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾನಲ್ಲಿ ಎಷ್ಟು ದಿವಸ ಇರ್ತೀನೋ ಅಷ್ಟು ದಿವಸದವರೆಗೂ ಯಾರೂ 1 ಪೈಸಾ ಖರ್ಚು ಮಾಡಬಾರ್ದು. ಯಾವುದೇ ರಿನ್ಯೂವಲ್ಗಾಗಲಿ ಅದಕ್ಕೆ ಆಗಲಿ, ಅದೇನು ಪ್ರಿಸ್ಕ್ರೈಬ್ಡ್ ಬಿ ಅದು ಕೊಡಬೇಕು, ಬೇರೆ ಮೆಂಬರ್ಗಳಿಗೆ ಯಾರು ದುಡ್ಡು ಕೊಡಬಾರ್ದು. ಏನಾದರೂ ನಿಮ್ಗೆ ಮನಸ್ಸಿಗೆ ಬಂದರೆ ನಮಗೆ ಗಮನಕ್ಕೆ ತರಬೇಕು ಅಂತ ಹೇಳಿದೆ. ಇವತ್ತಿನವರೆಗೂ 10 ವರ್ಷ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾನಲ್ಲಿದ್ದರೂ ಕೂಡ ಇವತ್ತಿಗೂ ಒಂದು ಕಾಲೇಜವ್ರನ್ನ ಯಾರನ್ನಾದರೂ ಕೇಳಿ, ಸದಾಶಿವ ರೆಡ್ಡಿ ಅವರು ಕಾಸು ಕೇಳಿದ್ದಾರೆ ಅಂತಂದರೆ ನಾನು ನಿಮಗೆ ಏನು ಹೇಳಿದರೆ ಅದಕ್ಕೆ ಎದುರಿಸೋಕ್ಕೆ ರೆಡಿ ಇದ್ದೀನಿ. ಇಂಥ ಪರಿಸ್ಥಿತಿಯನ್ನು ನಾವು ನಡ್ಕೊಂಡು ಬಂದೀವಿ. ಅಂಥ ಪರಿಸ್ಥಿತಿ ಇದ್ದಾಗ ಈಗ ಏನು ಪರಿಸ್ಥಿತಿ ಬಂತು, ನಾನು ಯಾಕೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಕಾರಣ ಹೇಳ್ತಾ ಇದ್ದೀನಿ. ಯಾಕೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ, ನಾನು ಸುಮಾರು ಈಗ ಒಂದು 7-8 ವರ್ಷದಿಂದ ಈ ಬಾರ್ ಕೌನ್ಸಿಲಲ್ಲಿ ಹೊಸವರು ಬಂದಾಗ ಇವರಿಗೆಲ್ಲ ಏನು ಅಂತಂದರೆ, ಹೊಸಬ್ರಿಗೆ ಅಯ್ಯೋ ನಮ್ಗೆ ಯಾವತ್ತು ಚೇರ್ಮನ್ ಆಗಬೇಕೋ, ಯಾವತ್ತು ಚೇರ್ಮನ್ ಆಗಲ್ವೋ ಏನೋ ಅಂತ ಒಂದು ಆಕಾಂಕ್ಷೆ ಇರ್ತದೆ ಅವರಿಗೆ. ಅವರೆಲ್ಲ ಟಕ್ ಅಂತ ನಾನು ಇವಾಗಲೇ ಚೇರ್ಮನ್ ಆಗಬೇಕು ಅಂತಾರೆ. ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಏನೂ ಇರೋದಿಲ್ಲ. ಬಾರ್ ಕೌನ್ಸಿಲ್ ಅಂದರೆ ಏನು ಗೊತ್ತಿಲ್ಲ, ಬಾರ್ ಕೌನ್ಸಿಲಲ್ಲಿ ಏನು ಮಾಡಬೇಕು ಲಾಯರ್ಗಳು ಅಂತ ಗೊತ್ತಿಲ್ಲ. ಅಂಥದ್ದು ಬರ್ತಾರೆ, ಎಲ್ಲರೂ ಒಂದು ಗುಂಪು ಕಟ್ತಾರೆ, ಇಲ್ಲ ಹಣದ ಬಳವೋ ಇನ್ನೊಂದು ಬಳವೋ ತೋರಿಸ್ತಾರೆ, ಒಂದು ಗುಂಪು ಕಟ್ತಾರೆ, ಚೇರ್ಮನ್ ಆಗ್ತಾರೆ. ಚೇರ್ಮನ್ ಆದ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಚೇರ್ಮನ್ ಆದ ತಕ್ಷಣ ದೊಡ್ಡೊಂದು ಫಂಕ್ಷನ್ ಮಾಡೋಣ, ಇಲ್ಲ ಅಂದರೆ ಏನೋ ಒಂದು ಆಸೆ ಇರ್ತದೆ ನಿಮಗೆ, ಒಂದು MLC ಹಾಕೋದು, ಇನ್ನೊಂದು ಆಗೋದು, ಸರ್ಕಾರದವ್ರನ್ನ ಕರೆಯೋದು, ಇವ್ರನ್ನ ಕರೆಯೋದು ಅನ್ನೋದು ಭಾವನೆ ಇಟ್ಕೊಂಡು ಅವರು ದೊಡ್ಡ ಫಂಕ್ಷನ್ ಮಾಡೋದು. ದೊಡ್ಡ ಫಂಕ್ಷನ್ನು ಯಾರ್ದು ಖರ್ಚು? ಬಾರ್ ಕೌನ್ಸಿಲ್ದು. ಬಾರ್ ಕೌನ್ಸಿಲ್ ವೆಲ್ಫೇರ್ ಫಂಡಿಂದ ದುಡ್ಡು ತೆಗಿಯೋಕ್ಕಾಗಲ್ಲ, ಇರೋದು ಬಾರ್ ಕೌನ್ಸಿಲ್ ಫಂಡಲ್ಲಿ. ಬಾರ್ ಕೌನ್ಸಿಲ್ ಫಂಡ್ ಏನೋ ಇದನ್ನು ನಾವೇನು ಎನ್ರೋಲ್ಮೆಂಟಲ್ಲಿ ಅದು ಇದು ಬರುತ್ತೋ ಆ ಫಂಡಲ್ಲಿ ಅದನ್ನು ಕೂಡ ನಾವು ಸುಮಾರು ಕೋಟಿಗಳನ್ನು ಡಿಪಾಸಿಟ್ ಮಾಡಿದ್ದೀವಿ. ಯಾಕಂದರೆ ಬಾರ್ ಕೌನ್ಸಿಲ್ ಫಂಡು 22-23 ಜನ ಎಂಪ್ಲಾಯೀಸ್ ಇದ್ದಾರೆ, ಅವ್ರಿಗೆ ಸಂಬಳಕ್ಕೆ ಕೊಡಬೇಕು, ಅದೆಲ್ಲ ಕೊಡಬೇಕು, ಇವೆಲ್ಲ ಮಾಡೋದಕ್ಕೆಲ್ಲ ಅದಿರ್ತದೆ. ಇದರಲ್ಲಿ ನೀವು ಲಕ್ಷಗಳು ಫಂಕ್ಷನ್ಗಳು ಖರ್ಚು ಮಾಡಿದ್ರೆ ಏನು ಉಳಿತದೆ? ನಾಳೆ ಬೆಳಗ್ಗೆ ಸಂಬಳಗಳು ಕೊಡೋಕ್ಕೆ ದುಡ್ಡಿಲ್ದಂಗೆ ಆಗೋಗ್ಬಿಡ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಫಂಕ್ಷನ್ಗಳು ಮಾಡ್ತಾರೆ. ಆ ಫಂಕ್ಷನ್ಗಳು ಮಾಡಿದಾಗ ಕೆಲವು ಮೆಂಬರ್ಗಳು ಏನು ಹೇಳ್ತಾರೆ, ಅವರು ಅದು ಖರ್ಚು ಮಾಡ್ದ, ಇದು ಖರ್ಚು ಮಾಡ್ದ, ಬಿಲ್ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತೇಳಿ ಕಂಪ್ಲೇಂಟ್ಗಳು ಕೊಡ್ತಾರೆ. ಇನ್ನೊಬ್ಬ ಮೆಂಬರ್ಗಳು ಅವ್ನು ತಿಂದಾಗ್ತಾ ಇವನು ತಿಂದಾಗ್ತಾ ಅಂತ ಅಲಿಗೇಷನ್ ಮಾಡ್ಕೊಳ್ತಾರೆ. ತಿಂದಾಗೋದಕ್ಕೆ ನನ್ನ ಪ್ರಕಾರ ಸಾಧ್ಯ ಇಲ್ಲ. ನಾನು ಯಾಕಂದರೆ 30 ವರ್ಷದಿಂದ ಬಾರ್ ಕೌನ್ಸಿಲಲ್ಲಿದ್ದೀನಿ, ಯಾರೂ ತಿಂದಾಕೋಕ್ಕಾಗಲ್ಲ ಅಂಥದ್ದು ಅಲಿಗೇಷನ್ ಅಂತೂ ಮಾಡ್ತಾರಲ್ಲ. ಫಂಕ್ಷನ್ ಮಾಡಿದ್ರಿಂದ ಈ ಅಲಿಗೇಷನ್, ಫಂಕ್ಷನ್ ಮಾಡದೆ ಹೋದರೆ ಏನೂ ಅಲಿಗೇಷನ್ ಇಲ್ವಾ? ಏನು ಉದ್ಧಾರ ಮಾಡ್ತೀವಿ ನಾವು ಫಂಕ್ಷನ್ ಮಾಡಿ? ಹೋಗಲಿ, ಲಾಯರ್ಗಳೆಲ್ಲ ಬರ್ತಾರೆ, ಎಲ್ಲೋ ಒಂದು ಜಾಗದಲ್ಲಿ ಕಾನ್ಫರೆನ್ಸ್ ಮಾಡ್ತೀವಿ, ಅವ್ರವ್ರ ಖರ್ಚಲ್ಲಿ ಬರ್ತಾರೆ, ಏನೋ ಒಂದು ಊಟ ಹಾಕ್ತೀವಿ. ಊಟ ಆಗಿದ್ದಕ್ಕೇನು ಸಾರ್ಥಕ ಆಯಿತು? ಅದನ್ನೇ ನಾವು ಕ್ಲಾಸಸ್ ಮಾಡಿ ಅವ್ರಿಗೆಲ್ಲ ನೀವು ಕೋಚಿಂಗ್ ಕೊಟ್ಟು ದೊಡ್ಡ ಪ್ರೊಫೆಸರ್ಗಳು, ದೊಡ್ಡ ಲಾಯರ್ಗಳು, ದೊಡ್ಡ ಜಡ್ಜ್ಗಳನ್ನು ಕರೆದು ವಿದ್ಯಾಭ್ಯಾಸ ಮಾಡಿಸ್ಬೋದು.
ಅವೆಲ್ಲ ನಾವು ತಾಲೂಕು ವೈದ್ಯ ಮಟ್ಟದಲ್ಲೆಲ್ಲ ಲೀಗಲ್ ಎಜುಕೇಷನ್ ಸಿಸ್ಟಮಲ್ಲಿ ಮಾಡ್ತಾಯಿದ್ವಿ. ಅದು ಸಾಲದೆ ಅಂಥದ್ದು ಈ ಕಾನ್ಫರೆನ್ಸಲ್ಲಿ ದುಡ್ಡು ಜಾಸ್ತಿ, ಅವಕ್ಕೆಲ್ಲ ಏನೂ ಇಲ್ಲ. ಏನೋ ಒಂದು ವಾರಕ್ಕಿಷ್ಟು, ಒಂದು ವಾರ ಒಂದು ಅಸೋಸಿಯೇಷನಲ್ಲಿ ಈ ಕ್ಲಾಸಸ್ ಮಾಡಿದ್ರೆ ಇಷ್ಟು ದುಡ್ಡು ಅಂತ ಕೊಡ್ತಾಯಿದ್ವಿ. ಅದೆಲ್ಲ ಸರಿಪಡಿಸ್ಕೊಂಡು ಬಂದಿದ್ವಿ. ಯಾಕಂದರೆ ನಮ್ಮ ಬಾರ್ ಕೌನ್ಸಿಲ್ ಸ್ಪಷ್ಟವಾಗಿ ನಡಿಬೇಕು ಅನ್ನೋ ಉದ್ದೇಶದಿಂದ ಅದೆಲ್ಲ ಬಿಟ್ಟು ಇವೆಲ್ಲ ಮಾಡಿದ್ರು. ಆಮೇಲೆ ಏನಾಯಿತು, ನಾನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಹೋದೆ. ಇಲ್ಲೆಲ್ಲ ನಮ್ಮ ಮೆಂಬರ್ಗಳೆಲ್ಲ ಇದ್ದರು. ಇದರಲ್ಲೇ ಏನೇನೋ ನಡೀತಾ ಇತ್ತು. ನಾವಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾನಲ್ಲೂ ಕೂಡ ಏನೂ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಾವು ಸೌತ್ ಇಂಡಿಯಾವರು 5 ಜನ ಮೆಂಬರ್ ಇದ್ದೀವಿ, ನಾರ್ತ್ ಇಂಡಿಯಾವರು ವಿಪರೀತ ಜನ ಇದ್ದಾರೆ. ಅವರೆಲ್ಲ ಇದ್ದಾಗ ಅಲ್ಲಿ ಸ್ವಲ್ಪ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಅನ್ನೋದು ಮನಸ್ಸಲ್ಲಿ ಇರ್ತದೆ ಅವರಿಗೆ. ಆದ್ದರಿಂದ ನಮ್ಮನ್ನು ಬೇರೆ ಚೇರ್ಮನ್ ಆಗೋದಕ್ಕೆ ಅದಕ್ಕೆ ಅವಕಾಶ ಲಭ್ಯ ಆಗಲಿಲ್ಲ. ಅಲ್ಲಿರ್ತಕ್ಕಂಥ ಚೇರ್ಮನ್ನು ಒಂಥರ ಡಿಕ್ಟೇಟರು. ಆ ಚೇರ್ಮನ್ ಏನು ಮಾಡ್ದ, ಇಲ್ಲಿ ನಾಮಿನೇಷನ್ನು ಅಪಾಯಿಂಟೆಡ್ ಡೆಮಾಕ್ರೆಟಿಕ್ ಸಿಸ್ಟಮ್ ಇದು. ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿ ಒಬ್ಬ ಚೇರ್ಮನ್ ಅವರೇ ನಾಮಿನೇಟ್ ಮಾಡ್ತಾರೆ, ಒಬ್ಬ ಮೆಂಬರ್ನವನ್ನೇ ತೆಗಿತಾರೆ. ಇದೆಲ್ಲ ಮಾಡ್ಕೊಂಡು ಬಂದರು. ಅದಕ್ಕೆ ಕೇರಳ ಹೈಕೋರ್ಟಲ್ಲಿ ನಾಮಿನೇಟ್ ಮಾಡಿದಾಗ ಫಸ್ಟ್ ಟೈಮ್ ಚೇರ್ಮನ್ ನಾಮಿನೇಟ್ ಮಾಡಿದಾಗ ಹೈಕೋರ್ಟ್ಗೆ ಹೋದರು. ಹೈಕೋರ್ಟಲ್ಲೂ ಏನಾಗಲಿಲ್ಲ. ರಿಟ್ ಅಪೀಲ್ ಹೋದರು, ರಿಟ್ ಅಪೀಲಲ್ಲಿ ಆಗಲಿಲ್ಲ. ಅದನ್ನು ಮತ್ತೆ ಇಲ್ಲಿ ಕರ್ನಾಟಕಕ್ಕೆ ಶಿಫ್ಟ್ ಮಾಡಿದ್ರು, ಕರ್ನಾಟಕನನ್ನು ನಾಮಿನೇಟ್ ಮಾಡಿದ್ರು. ಈ ನಾಮಿನೇಟ್ ಮಾಡೋ ಪರಿಸ್ಥಿತಿ ಬಂದಾಗ ಇರೋ ಮೆಂಬರ್ಗಳು ಏನು ಮಾಡಬೇಕು? ಸುಮ್ಮನೆ ಕೋರ್ಟ್ಗಳಿಗೆ ಹತ್ತಬೇಕು, ಬಾರ್ ಕೌನ್ಸಿಲ್ ಮರ್ಯಾದೆ ತಗೊಳ್ಬೇಕು. ಆ ಮರ್ಯಾದೆ ತಗೋದು ಬೇಡ, ಈ ಬಾರ್ ಕೌನ್ಸಿಲಲ್ಲಿ ಕಂಟಿನ್ಯೂ ಆಗೋದು ಬೇಡ ಅಂತ ತೀರ್ಮಾನಕ್ಕೆ ಬಂದು ಇನ್ನು ಮೇಲೆ ನಾನು ನಿಲ್ಲಬಾರ್ದು ಅಂತೇಳಿ 3 ವರ್ಷಗಳಿಂದ ಡಿಸೈಡ್ ಮಾಡಿ ನಾನು ಕೆಲವು ಹುಡುಗರಿಗೆ ಹೇಳಿದೆ, ನಾನು ನಿಂತ್ಕೊಳ್ಳಲ್ಲಪ್ಪ, ಯಾರಾದರೂ ಒಳ್ಳೆಯವ್ರನ್ನ ನೇಮಿಸಿ ಅಂತ. ಯಾಕಂದರೆ ನನಗೆ ಕೋಲಾರ್ಗೆ ಅಲ್ಲಿ ಕ್ಯಾನ್ವಾಸ್ಗೆ ಹೋದಾಗ ಅಲ್ಲೆಲ್ಲ ಅವ್ರು ಹೇಳ್ತಾಯಿದ್ರು ನಮ್ಮ ಮೆಂಬರ್ಗಳು, ಏನು ಸಾರ್ ನೀವು ದಿನ ನಿಂತ್ಕೊಳ್ತಾರಲ್ಲ, ಎವ್ರಿ ಟೈಮ್ ನೀವೇ ನಿಂತ್ಕೊಳ್ತಾರಲ್ಲ, ನಮಗೆ ಬಿಟ್ಕೊಡಿ ಸರ್ ಅಂತ. ನಾನು ಹೇಳಿದೆ, ನಿಮಗೆ ಬಿಟ್ಕೊಡ್ತೀನಿ ರೀ, ನೀವು ನಿಂತ್ಕೊಳ್ರಿ ಅಂದರೆ ಯಾರೂ ನಿಂತ್ಕೊಳ್ಳಲ್ಲ, ಧೈರ್ಯ ಇಲ್ಲ. ಲೋಕಲಲ್ಲಿ ಕ್ಯಾಂಡಿಡೇಟ್ಸು ಅಲ್ಲಿ ಲೋಕಲ್ ಪಾಲಿಟಿಕ್ಸಲ್ಲಿ ನಮ್ಗೆ ಓಟ್ ಹಾಕ್ತಾರೋ ಇಲ್ಲೋ ಅಂತ ಅವ್ರಿಗೆ ಭಯ ಇರ್ತಾಯಿತ್ತು. ಅಂಥದ್ದು ಎಲ್ರಿಗೂ ಹೇಳಿದೆ, ಅವ್ರು ಯಾರೂ ಒಪ್ಕೊಳ್ಳಿಲ್ಲ. ಆದರೂ ಕೂಡ ಈಗ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ಳೋದೇನೆಂದರೆ, ಬಾರ್ ಕೌನ್ಸಿಲ್ಗೆ ಆರಿಸಿ ಬರ್ತಕ್ಕಂಥ ಮೆಂಬರ್ಗಳು ಸ್ವಚ್ಛವಾಗಿರಬೇಕು. ನಿಮಗೆ ನಿಮ್ಮ ಲೋಕಲ್ ಕ್ಯಾಂಡಿಡೇಟು ಅವನು ಎಂಥವನು, ಏನು, ಹೇಗೆ ನಡವಳಿಕೆ ಇದೆ ಅಂತ ನಿಮ್ಗೆ ಗೊತ್ತಿರ್ತದೆ. ಯಾರು ಒಳ್ಳೆಯವನು, ಯಾರು ಕೆಟ್ಟವನು, ಯಾರು ಎಂಥವನು, ಯಾರು ಹೋದರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ನಿಮ್ಗೆ ಕಂಡಿರ್ತದೆ. ಯು ಆರ್ ಆಲ್ ಇಂಟೆಲೆಕ್ಚುಯಲ್ ಪರ್ಸನ್ಸ್, ಯು ಆರ್ ಆಲ್ ಡಬಲ್ ಗ್ರ್ಯಾಜುಯೇಟ್ಸ್ ಅಂತ ಅದಿದ್ದಾಗ ನಿಮ್ಮ ಇಂಟೆಲೆಕ್ಚುಯಲ್ ಪರ್ಸನ್ಸ್ಗೆ ನಾವು ಯಾರೂ ಏನೂ ಹೇಳೋದಿಲ್ಲ. ಆದರೂ ಕೂಡ ನಮ್ಮಲ್ಲಿ ಸ್ವಲ್ಪ ತೊಡಕುಗಳು ಕಾಣಿಸ್ತಾ ಇದ್ದಾವೆ. ಏನವು? ಯಾರೋ ಬಂದರು, ದುಡ್ಡಿನ ಅಂಶ ತೋರಿಸಿದ್ರು, ದುಡ್ಡು ಕೊಡೋಕ್ಕೆ ಬರ್ತಾರೆ, ಅದನ್ನು ದುಡ್ಡು ತೊಗೊಳ್ತಾ ಇದ್ದಾರೋ ಬಿಡ್ತಾರೋ ದೊಡ್ಡ ಸುದ್ದಿ ಆಗಿಬಿಡುತ್ತೆ. ಸಾರ್ ಅಲ್ಲಿ 5,000 ಕೇಳ್ತಾ ಇದ್ದಾರೆ, ಇಲ್ಲಿ 10,000 ಕೇಳ್ತಾ ಇದ್ದಾರೆ, ಇಲ್ಲಿ 15,000 ಸಾರ್ ಅಂತ. ಈ 10-15,000 ಕೊಟ್ಟು ಬರೋರು ಇಲ್ಲೇನು ಮಾಡ್ತಾರೆ? ಅವರು ಇಲ್ಲಿ ದುಡ್ಡಂತೂ ಮಾಡೋಕ್ಕಾಗಲ್ಲ, ಅವ್ರಿಗೆ ಗೊತ್ತಿರಲ್ಲ ಈ ದುಡ್ಡು ಅಂತ. ಅದೇ ಅವ್ರು ಯಾರೋ ಹೇಳ್ತಾ ಇದ್ರಲ್ಲ, ಮೊದಲು ಸ್ಟಾಂಪ್ ಮಾರ್ಕೊಳ್ತಾ ಇದ್ರು, ಅದು ಮಾರ್ಕೊಳ್ತಾ ಇದ್ರು ಅಂತ ಏನಾದರೂ ಉದ್ದೇಶ ಮುಟ್ಕೊಂಡು ಬಂದರೂ ಕೂಡ ಇಲ್ಲಿ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ವೆಲ್ಫೇರ್ ಫಂಡ್ಗೆ ಅದಕ್ಕೆ ಲಾ ಮಿನಿಸ್ಟ್ರು, ಲಾ ಸೆಕ್ರೆಟ್ರಿ ಎಲ್ಲ ಟ್ರಸ್ಟೀಸೇ, ಯಾರಿಂದನೂ ಯಾರು ತೊಗೊಳಕ್ಕಾಗೋದಿಲ್ಲ. ಇಂಥ ಪರಿಸ್ಥಿತಿನಲ್ಲಿದ್ದಾಗ ನೀವು ಎಂಥವ್ರನ್ನ ಎಲೆಕ್ಟ್ ಮಾಡಬೇಕು ಅಂತ ಇಂಟೆಲೆಕ್ಚುಯಲ್ ಕ್ಲಾಸ್ ನೀವು ಒಳ್ಳೆಯವ್ರನ್ನ ಅಭ್ಯರ್ಥಿಗಳನ್ನು ಮಾಡಿ. ಈ ಯಾವುದೋ ಅಲ್ಪ ಹಣ ಆಮಿಷಕ್ಕೆ ಒಳಗೊಂಡು ಕೆಟ್ಟ ಹುಳುಗಳನ್ನ ತರೋದು ಬೇಡ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ. 4ನೇ ಸಲ ಎಲೆಕ್ಷನ್ ನಿಂತ್ಕೊಂಡಾಗ, 3ನೇ ಸಲ ಎಲೆಕ್ಷನ್ ನಿಂತ್ಕೊಂಡಾಗ ನಮ್ಮಲ್ಲಿ ಹುಡುಗರು ನಮ್ಮನ್ನೇ ಎನ್ರೋಲ್ಮೆಂಟ್ ಮಾಡ್ಕೊಂಡಿರ್ತಾರೆ, ನಾವೇ ಎನ್ರೋಲ್ಮೆಂಟ್ ಮಾಡಿರ್ತೀವಿ. ಆ ಹುಡುಗರು ದಾರಿನಲ್ಲಿ ಹೋದರೆ, ಸರ್ ನಮಸ್ಕಾರ ಸರ್, ನಮಸ್ಕಾರ ಸರ್, ನೀವು ಇನ್ನೂ ಎನ್ರೋಲ್ಮೆಂಟ್ ಮಾಡ್ಕೊಂಡಿದ್ದೀವಿ, ನಿಮ್ಮಿಂದ ಅನುಕೂಲ ಆಯ್ತು ಸರ್ ಅಂತ ಹೇಳಿ ನಮಸ್ಕಾರಗಳು ಮಾಡೋರು. ನಮಗೂ ಅದೊಂಥರ ಹೆಮ್ಮೆ. ಈ ಬಾರ್ ಕೌನ್ಸಿಲ್ ಸದಸ್ಯನಿಗೆ ಅದೊಂದೇ ಹೆಮ್ಮೆ, ಹುಡುಗರೆಲ್ಲ ನಮಸ್ಕಾರ ಮಾಡ್ತಾರಲ್ಲಪ್ಪ ಅಂತ. ಆ ಹೆಮ್ಮೆಯಲ್ಲಿತ್ತು. ಅದೇ ಎಲೆಕ್ಷನ್ ಬಂದಾಗ ನಾವು ಅದೇ ಲಾರಿಗಳು ಎನ್ರೋಲ್ಮೆಂಟ್ ಮಾಡಿಸ್ಕೊಂಡಿರೋ ಲಾರಿಗಳ ಹತ್ರ ಹೋದಾಗ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನಾವು ಹೋಗೋಷ್ಟೊತ್ತಿಗೆ ಅಸೋಸಿಯೇಷನಲ್ಲಿ ಕೆಲವು ಹುಡುಗರು ಕೂತಿರೋದು ನೋಡಿ ಇವರು ಬರ್ತಾ ಇದ್ದಾರೆ ಅಂತೇಳಿ ಪೇಪರ್ ಅಡ್ಡ ಇಟ್ಕೊಳ್ಳೋರು. ಪೇಪರ್ ಅಡ್ಡ ಇಟ್ಕೊಂಡ್ಬಿಟ್ಟು ನಾನು ಎಲೆಕ್ಷನ್ ಓಟ್ ಕೇಳಬೇಕಲ್ಲ, ಪೇಪರ್ ಪಕ್ಕಕ್ಕೆ ಸಡಿಲಿಸಿ, ಸರ್ ಅಂತಂದರೆ, ಓ ನೀವಾ, ಏನು ಸರ್ ಅನ್ನೋರು. ಏನೂ ಇಲ್ಲಪ್ಪ, ಎಲೆಕ್ಷನ್ ನಿಂತಿದ್ದೀನಿ, ಅದಕ್ಕೋಸ್ಕರ ತಮ್ಮ ಓಟ್ ಬೇಕು, ತಮ್ಮ ಸಹಕಾರ ಬೇಕು ಅಂತ ಕೇಳಿದ ತಕ್ಷಣ, ಓ ಪದೇ ನೀವೇ ನಿಂತ್ಕೊಳ್ಬೇಕನ್ನ, ಯಾಕೆ ನಿಂತ್ಕೋಬೇಕು ನೀವು ಅಂತ ಹೇಳೋರು. ನಾವು ಹೇಳ್ತಾ ಇದ್ದೀವಿ, ನೀವು ನಿಂತ್ಕೊಳ್ಳೋದಿಲ್ಲಪ್ಪ, ಅದಕ್ಕೋಸ್ಕರ ನಾನು ನಿಂತ್ಕೊಳ್ತಾ ಇದ್ದೀನಿ, ನೀವು ನಿಂತ್ಕೊಳ್ಳೋಂಗಿದ್ರೆ ಧಾರವಾಗಿ ನಿಂತ್ಕೊಳ್ಳಿ ಅಂತ ಏನೇನೋ ಆನ್ಸರ್ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಈ ಬಾರ್ ಕೌನ್ಸಿಲಲ್ಲಿ
ಯಾಕೆ ನಿಂತ್ಕೊಳ್ತಾರೆ ಇವರು ಪದೇ ಪದೇ ಅನ್ನೋದು ಕೆಲವರಿಗೆಲ್ಲ ಬಹಳ ಅನುಮಾನ. ಇದಕ್ಕೆ ಒಬ್ಬ ಲಾಯರ್ ಕೇಳಿದ್ರು, ಸರ್ ಇದು ಏನಿದೆ ಸರ್, ಬಾರ್ ಕೌನ್ಸಿಲ್ಗೆ ಪದೇ ಪದೇ ಯಾಕೆ ನಿಂತ್ಕೊಳ್ತೀರಿ ಅಂತ. ನಾನು ಹೇಳಿದೆ, ಜಯಕುಮಾರ್ ಎಸ್ ಪಾಟೀಲ್ ಕಂಟಿನ್ಯೂ ಆಗಪ್ಪ ನೀನು, ನಿಮ್ಮಂಥವ್ರು ಇರಬೇಕು ಅಂದಾಗ. ಸರ್ ಲಾಯರ್ಗಳಿಗೆ ಗೊತ್ತಾಗಲ್ಲ ಸರ್, ನಾವು ಏನು ಮಾಡ್ತಾಯಿದ್ದೀವಿ, ಯಾಕೆ ನಾವು ಈ ಪರಿಸ್ಥಿತಿನ ಸುಧಾರಣೆ ಮಾಡಿಕೊಂಡು ಇಲ್ಲಿದ್ದೀವಿ ಅಂತ. TAD ತೊಗೊಳ್ಳಲ್ಲ, ಏನೂ ತೊಗೊಳ್ಳಲ್ಲ, ಕಾಫಿ ಕುಡಿಯೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಯಾಕೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಅಂತ ಯಾರಿಗೆ ಸರ್ ಎಕ್ಸ್ಪ್ಲೈನ್ ಮಾಡೋದು? ಈ ಥರ ಮಾಡೋದು ಭಾಳ ಕಷ್ಟಕರವಾಗಿದೆ. ಅವ್ರಂತ ಇರ್ತಾರ್ರಿ, ನಾವು ನಮ್ಮ ಕೆಲಸ ಮಾಡಬೇಕು, ನಾವು ವಕೀಲರ ಸಂಸ್ಥೆ ಇದ್ದೀವಿ, ವಕೀಲರಲ್ಲಿ ಇದ್ದಾಗ ನಾವು ಏನಾದರೂ ವಕೀಲರಿಗೆ ಏನೋ ಮಾಡಬೇಕಲ್ಲ, ಹಾನೆಸ್ಟ್ ಇರೋ ಜನನೂ ಅಲ್ಲಿಂದ ಬಿಟ್ಬಿಟ್ರೆ ಭಾಳ ಕಷ್ಟ ಆಗತ್ತೆ ರೀ ಅಂತ ಹೇಳೋರು. ನಾನೊಂದು ಹೇಳ್ತೀನಿ, ನಾವು ಯಾಕೆ ಎಲೆಕ್ಷನಲ್ಲಿ ನಿಂತ್ಕೊಳ್ತೀವಿ, ಏನು ಅನುಕೂಲ ಅನ್ನೋದನ್ನು ಮೆಂಬರ್ಗಳಿಗೆ ಹೇಳ್ತೀನಿ. ಅನುಕೂಲ ಒಂದಿದೆ, ಏನು ಇಲ್ಲ ಅಂತಲ್ಲ. ಏನು ಅನುಕೂಲ ಅಂದರೆ ಹಾನೆಸ್ಟಿಯಾಗಿ ವಕೀಲಿಕೆ ಕೆಲಸ ಮಾಡೋರಿಗೆ ಅನುಕೂಲ ಇದೆ. ಈಗ ನಾವು ಬಾರ್ ಕೌನ್ಸಿಲ್ ಮೆಂಬರ್ಗಳಾದ ಮೇಲೆ ಕರ್ನಾಟಕ ರಾಜ್ಯದ ಎಲ್ಲ ಲಾಯರ್ಗಳಿಗೂ ಗೊತ್ತಿದ್ದು ನಾನು ಅದೇ ಹಾನೆಸ್ಟಿ ರೀತಿಯಲ್ಲಿ ಲಾಯರ್ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ, ಅನೇಕ ಲಾಯರ್ಗಳು ಅನೇಕ ಜಿಲ್ಲೆಗಳಿಂದ ನಾವು ಫೋನ್ಗಳು ಬರ್ತಾರೆ, ಸರ್ ನಮ್ಮದೊಂದು ಕೇಸ್ ಇದೆ ಸರ್ ನಡೆಸ್ಕೊಡಿ ಸರ್ ಅಂತ. ನಾವು ಅದನ್ನು ಕೆಲಸ ಮಾಡೋದ್ರಿಂದ ನಾವು ಅದನ್ನು ನಡೆಸ್ಕೊಡ್ತೀವಿ. ಅದು ಒಂದು ಇಂಪ್ರೂವ್ಮೆಂಟ್ ನಮಗೆ. ಆದ್ದರಿಂದ ಅನೇಕ ಜನ ಪರಿಚಯ ಆಗಿರೋದ್ರಿಂದ. ಇನ್ನೊಂದು ಬೆಟರ್ ಎಕ್ಸಾಂಪಲ್ ಅಂದರೆ, ನಾನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಮೆಂಬರ್ ಆಗಿ ಸುಮಾರು 10 ವರ್ಷದಿಂದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾನಲ್ಲಿರ್ತಕ್ಕಂಥ ಮೆಂಬರ್ಗಳು ಪ್ರತಿಯೊಂದು ರಾಜ್ಯದಿಂದ ಒಬ್ಬೊಬ್ಬ ಮೆಂಬರ್ ಬಂದಿರ್ತಾನೆ. ಎಲ್ಲ ರಾಜ್ಯದ ಮೆಂಬರ್ಗಳಿಗೂ ಗೊತ್ತು, ಸದಾಶಿವ ರೆಡ್ಡಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಾ, ಇಲ್ಲ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾನಲ್ಲಿ ಬರೀ ಮೆಂಬರ್ ಹಾಕ್ಕೊಂಡು ಇಲ್ಲಿ ತಿರುಗಾಡ್ಕೊಂಡಿದ್ದಾರಾ ಅನ್ನೋದು ಅವರಿಗೆ ಗೊತ್ತಿದೆ. ಯಾಕಂದರೆ ನಾವು ಯಾವ್ಯಾವ ಮೀಟಿಂಗ್ಗಳಿಗೆ ಹೋಗ್ತೀವಿ, ಏನಲ್ಲಿ ಮಾತಾಡ್ತೀವಿ, ದಿನ ಅಲ್ಲೇ ಇರ್ತೀವ ಇರಲ್ವ ಅನ್ನೋ ಅವ್ರಿಗೆ ಗೊತ್ತು. ಆದ್ದರಿಂದ ಅವ್ರಿಗೂ ಗೊತ್ತು ನಾನು ಆ್ಯಕ್ಟಿವ್ ಪ್ರಾಕ್ಟೀಷನರ್ ಅಂತ ಇದ್ದಾಗ ಬೇರೆ ಬೇರೆ ರಾಜ್ಯಗಳವರು ಇಲ್ಲಿ ಈ ಕರ್ನಾಟಕದಲ್ಲಿ ನೆಲೆಸಿರ್ತಕ್ಕಂಥವ್ರದ್ದು ಯಾವುದಾದ್ರೂ ಕೇಸ್ ಬಂದಾಗ ಅವರು ಆ ರಾಜ್ಯದ ಮೆಂಬರ್ಗಳನ್ನ ಕೇಳಿದಾಗ ಅವರು ಯಾವುದೋ ಒಂದೊಂದು ರೆಫರ್ ಮಾಡ್ತಾರೆ. ಇದು ಪ್ರೊಫೆಷನಲಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಜಾಗ ಇದು. ಆದ್ದರಿಂದ ಬಾರ್ ಕೌನ್ಸಿಲ್ ಮೆಂಬರ್ಗಳಾಗಬೇಕು ಅನ್ನೋರು ಲಾಯರ್ ಕೆಲಸ ಮಾಡೋರಿಗೆ. ಬೇರೆ ಬೇಕೆ ಬಿಟ್ಟಿಯಾಗಿ ಬಂದು ಲಾಯರ್ ಕೆಲಸ ಮಾಡದೆ ಸುಮ್ಮನೆ ಇದೇ ಕೆಲಸ ಅಂತ ಪ್ರವೃತ್ತಿ ಮಾಡ್ಕೊಂಡಿರೋರು ಬಂದರೆ ಏನೂ ಮಾಡೋಕ್ಕಾಗಲ್ಲ. ಈ ಕಡೆ ಲಾಯರ್ ಕೆಲಸನೂ ಇಂಪ್ರೂವ್ ಮಾಡ್ಕೊಳ್ಳೋಕ್ಕಾಗಲ್ಲ, ಈ ಕಡೆ ಬಾರ್ ಕೌನ್ಸಿಲನ್ನು ಸ್ವಚ್ಛತೆಯಾಗಿ ಅವರನ್ನು ಅಭಿವೃದ್ಧಿ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಇನ್ನೊಮ್ಮೆ ನಿಮ್ಮಲ್ಲಿ ಕಳಕಳಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ನೀವು ನಿಮ್ಮ ಏರಿಯಾನಲ್ಲಿ ಯಾರ್ಯಾರು ಲಾಯರ್ ಬರ್ತಾಯಿದ್ದಾರೆ, ಯಾರು ಓಟ್ ಕೇಳ್ತಾ ಇದ್ದಾರೆ, ಅವ್ರು ಎಂಥವರು ಏನು ಅನ್ನೋದು ನಿಮ್ಗೆ ಗೊತ್ತಿರ್ತದೆ. ನೀವೆಲ್ಲ ಬುದ್ಧಿವಂತರು. ಆದ್ದರಿಂದ ಒಳ್ಳೆಯ ಅಭ್ಯರ್ಥಿಗಳನ್ನು ನೀವು ಆರಿಸಿ ಕಳಿಸಿ. ಇವತ್ತು ಇನ್ನೊಂದು ಅನುಕೂಲ ಆಗಿದೆ ಈ ದೇಶಕ್ಕೆ. ಸುಪ್ರೀಂ ಕೋರ್ಟ್ ಅವರು ಒಂದು ಆದೇಶ ಮಾಡಿದ್ದಾರೆ ರೀಸೆಂಟಾಗಿ, ಮಹಿಳೆಯರಿಗೆ ರಿಸರ್ವೇಷನ್ ಕೊಡಬೇಕು ಅಂತ. 5 ಜನನ ಎಲೆಕ್ಟ್ ಮಾಡಬೇಕು, ನೀವು 2 ನಾಮಿನೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾಮಿನೇಟಲ್ ಪ್ರೊಸೀಜರ್ಗೆ ಬೇರೆ ಏನೋ ಹೇಳ್ತಾರೆ, ಅದನ್ನು ಮಾಡೋಣ. ಈಗ ಹೆಂಗೋ 5 ಜನ ಬರ್ತಾರೆ, ಅವರಲ್ಲೂ ಕೂಡ ಆ್ಯಕ್ಟಿವ್ ಲಾಯರ್ ಪ್ರಾಕ್ಟೀಸ್ ಮಾಡ್ತಾ ಇರೋರಿಗೂ ಓಟ್ ಕೊಡಿ. ಅವರಲ್ಲಿರ್ತಕ್ಕಂಥ ಒಳ್ಳೆಯ ಮಹಿಳೆಯರಿದ್ದಾರೆ, ಅವರಿಗೆಲ್ಲ ನಿಮಗೆ ಓಟ್ ಕೊಟ್ಟು ಎಲ್ಲರನ್ನೂ ಜಯಶೀಲರನ್ನಾಗಿ ಮಾಡಿ ಒಳ್ಳೆಯವ್ರನ್ನ ಗಳಿಸಿ ಈ ಬಾರ್ ಕೌನ್ಸಿಲ್ ಸಂಸ್ಥೆನ ಉಳಿಸುವಂಥವರಿಗೆ ಓಟ್ ಹಾಕಿ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾಯಿದ್ದೀನಿ.